ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ದರ್ಶನ್ ಆ್ಯಂಡ್ ಟೀಮ್ 17 ಜನರ ಪೈಕಿ 12 ಜನ ರಿಲೀಸ್ ಆಗಿದ್ದಾರೆ. ಯಾಕಾಯಿತು ಎಲ್ಲವೂ? ಯಾಕಂದರೆ ರೇಣುಕಾ ಸ್ವಾಮಿ ಎನ್ನುವಾತ ಒಂದು ಮೆಸೇಜ್ ಕಳಿಸಿದ್ದ ಪವಿತ್ರ ಗೌಡಗೆ. ಪವಿತ್ರ ಗೌಡ ಅದನ್ನು ನೆಕ್ಸ್ಟ್ ದರ್ಶನ್ಗೆ ತೋರಿಸಿದ್ರು. ಗಲಾಟೆ ಆಯಿತು, ಒದೆ ತಿಂದರು, ಆತ ಸತ್ತೋಗ್ಬಿಟ್ಟ. ಈ ನಡುವೆ ದರ್ಶನ್ ಜೈಲಿಗೆ ಹೋದರು. 6 ತಿಂಗಳ ಕಾಲ ಜೈಲಲ್ಲಿದ್ದರು. 45 ದಿನಗಳ ಕಾಲ ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದರು. ಈ ಸಂದರ್ಭದಲ್ಲಿ ದರ್ಶನ ಪತ್ನಿ ವಿಜಯಲಕ್ಷ್ಮಿ ಎಲ್ಲ ಕಡೆ ಓಡಾಡಿ, ದೇವಸ್ಥಾನ ಎಲ್ಲ ಸುತ್ತಾಡಿ, ಗಂಡ ಹೊರಗೆ ಬಂದರೆ ಸಾಕು ಅಂತ ಹೇಳಿ ಲಾಯರ್ಗಳನ್ನೆಲ್ಲ ನೇಮಿಸಿ ಗಂಡ ಹೊರಗೆ ಬಂದಿದ್ದಾನೆ. ಇನ್ನಾದರೂ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಸಂಸಾರ ಚೆನ್ನಾಗಿ ಸಾಗತ್ತೆ. ಪವಿತ್ರ ಗೌಡ ಈ ಫ್ಯಾಮಿಲಿಯಿಂದ ಬಹುಶಃ ದೂರ ಹೋಗಬಹುದೇನೋ, ಎಲ್ಲರೂ ತಮ್ಮ ತಮ್ಮ ಲಿಮಿಟೇಷನನ್ನು ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ರೆ ಎಲ್ಲ ಉಲ್ಟಾಯ್ತು. ಇವತ್ತು ಜೈಲಿಂದ ಹೊರಬಂದಂತಹ ಪವಿತ್ರ ಗೌಡ ನೇರವಾಗಿ ದೇವಸ್ಥಾನಕ್ಕೆ ಹೋದರು. ದರ್ಶನ್ ಹೆಸರಲ್ಲೇ ಅರ್ಚನೆ ಮಾಡಿಸಿದ್ರು. ಅವರ ತಾಯಿ ಅಂದರೆ ಪವಿತ್ರ ಗೌಡ ತಾಯಿಯೇ ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸೋದು ನೋಡಿದರೆ ಇದು ಇಲ್ಲಿಗೆ ನಿಲ್ಲುವಾಗೆ ಕಾಣ್ತಾ ಇಲ್ಲ. ಏನೆಲ್ಲ ಆಯ್ತು ಇವತ್ತು ಬೆಳಗಿನಿಂದ ಬನ್ನಿ ನೋಡು. ಸುಬ್ಬಿಯ 179 ದಿನದ ಜೈಲು ವಾಸಕ್ಕೆ ಮುಕ್ತಿ. ಕಡಿಮೆಯಾಗಿಲ್ಲ ದರ್ಶನ್ ಮೇಲಿನ ಪ್ರೀತಿ. ರೇಣುಕಾ ಸ್ವಾಮಿ ಕೇಸಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿದ್ದಾರೆ. ಜೂನ್ 11ರಂದು ಅರೆಸ್ಟ್ ಆಗಿದ್ದ ಸುಬ್ಬಿ ಜೂನ್ 20ರಂದು ಜೈಲು ಸೇರಿದ್ರು. ಬರೋಬ್ಬರಿ 179 ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ವಿಶೇಷ ಅಂದ್ರೆ ಮತ್ತೋರ್ವ ಆರೋಪಿ ಪ್ರದೋಷ್ ಸೆಕ್ಯೂರಿಟಿ ಗಾರ್ಡ್ ತರಹ ಬೆನ್ನ ಹಿಂದೆಯೇ ಇದ್ದಿದ್ದು ಕಂಡುಬಂತು. ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ಹೊರಬರುವಾಗ ನಗುನಗುತ್ತಿದ್ರು. ಬಳಿಕ ಅಮ್ಮನ ಮಡಿಲಲ್ಲಿ ಮಲಗಿ ಬಿಕ್ಕಿ ಬಿಕ್ಕಿಯಾದ್ರು. ಮಗಳಿಗೆ ತಾಯಿ ಭಾಗ್ಯಮ್ಮ ಧೈರ್ಯ ತುಂಬಿದ್ರು. ಪವಿತ್ರ ಸೀದಾ ಮನೆಗೆ ಹೋಗ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಮನೆಗೆ ತೆರಳದೆ ವಜ್ರ ಮುನೇಶ್ವರ ದೇವಸ್ಥಾನಕ್ಕೆ ಹೋದ್ರು. ತಲಘಟ್ಟಪುರದಲ್ಲಿರುವ ದೇವಸ್ಥಾನದಲ್ಲಿ ಪವಿತ್ರ ತೀರ್ಥ ಸ್ನಾನ ಮಾಡಿ ದೇವರಿಗೆ ಹೂವು, ಕಾಯಿ, ಅಗರಬತ್ತಿ, ನಿಂಬೆಹಣ್ಣು ಸಮೇತ ವಿಶೇಷ ಪೂಜೆ ಮಾಡಿದ್ರು. ಪವಿತ್ರ ಗೌಡ ದೇವಾಲಯದಲ್ಲಿ ಕುಟುಂಬದ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಕೊನೆಯಲ್ಲಿ ದರ್ಶನ್ ಹೆಸರನ್ನ ಕೂಡ ಪವಿತ್ರ ತಾಯಿ ಭಾಗ್ಯಮ್ಮ ಪೂಜಾರಿಗಳಿಗೆ ಹೇಳಿದ್ರು. ಹೀಗಾಗಿ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಲಾಯಿತು. ಇದನ್ನೆಲ್ಲ ಗಮನಿಸಿದ್ರೆ ಸುಬ್ಬಿಗೆ ದರ್ಶನ್ ಮೇಲಿನ ಪ್ರೀತಿ ಕಮ್ಮಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ವಜ್ರ ಮುನೇಶ್ವರ ಸ್ವಾಮಿ ಪವಿತ್ರ ಗೌಡ ತಾಯಿ ಮನೆ ದೇವರು. ಭಾಗ್ಯಮ್ಮ ಸಂಕಟ ಬಂದಾಗ ಸಮಸ್ಯೆ ನಿವಾರಣೆಗೆ ಸದಾ ಮುನೇಶ್ವರನ ಮೊರೆ ಹೋಗ್ತಾ ಇದ್ರು. ಮಗಳು ಬಿಡುಗಡೆ ಆಗುವಂತೆ ಹರಕೆ ಮಾಡಿಕೊಂಡಿದ್ರು. ಮಗಳಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದಕ್ಕೆ ಮಗಳ ಕೈಯಲ್ಲೇ ಹರಕೆ ತೀರಿಸಿದ್ದಾರೆ. ಶ್ರೀಪಾದ್ ಜೊತೆ ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ದರ್ಶನ್ ಆ್ಯಂಡ್ ಟೀಮ್ 17 ಜನರ ಪೈಕಿ 12 ಜನ ರಿಲೀಸ್ ಆಗಿದ್ದಾರೆ. ಯಾಕಾಯಿತು ಎಲ್ಲವೂ? ಯಾಕಂದರೆ ರೇಣುಕಾ ಸ್ವಾಮಿ ಎನ್ನುವಾತ ಒಂದು ಮೆಸೇಜ್ ಕಳಿಸಿದ್ದ ಪವಿತ್ರ ಗೌಡಗೆ. ಪವಿತ್ರ ಗೌಡ ಅದನ್ನು ನೆಕ್ಸ್ಟ್ ದರ್ಶನ್ಗೆ ತೋರಿಸಿದ್ರು. ಗಲಾಟೆ ಆಯಿತು, ಒದೆ ತಿಂದರು, ಆತ ಸತ್ತೋಗ್ಬಿಟ್ಟ. ಈ ನಡುವೆ ದರ್ಶನ್ ಜೈಲಿಗೆ ಹೋದರು. 6 ತಿಂಗಳ ಕಾಲ ಜೈಲಲ್ಲಿದ್ದರು. 45 ದಿನಗಳ ಕಾಲ ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದರು. ಈ ಸಂದರ್ಭದಲ್ಲಿ ದರ್ಶನ ಪತ್ನಿ ವಿಜಯಲಕ್ಷ್ಮಿ ಎಲ್ಲ ಕಡೆ ಓಡಾಡಿ, ದೇವಸ್ಥಾನ ಎಲ್ಲ ಸುತ್ತಾಡಿ, ಗಂಡ ಹೊರಗೆ ಬಂದರೆ ಸಾಕು ಅಂತ ಹೇಳಿ ಲಾಯರ್ಗಳನ್ನೆಲ್ಲ ನೇಮಿಸಿ ಗಂಡ ಹೊರಗೆ ಬಂದಿದ್ದಾನೆ. ಇನ್ನಾದರೂ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಸಂಸಾರ ಚೆನ್ನಾಗಿ ಸಾಗತ್ತೆ. ಪವಿತ್ರ ಗೌಡ ಈ ಫ್ಯಾಮಿಲಿಯಿಂದ ಬಹುಶಃ ದೂರ ಹೋಗಬಹುದೇನೋ, ಎಲ್ಲರೂ ತಮ್ಮ ತಮ್ಮ ಲಿಮಿಟೇಷನನ್ನು ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ರೆ ಎಲ್ಲ ಉಲ್ಟಾಯ್ತು. ಇವತ್ತು ಜೈಲಿಂದ ಹೊರಬಂದಂತಹ ಪವಿತ್ರ ಗೌಡ ನೇರವಾಗಿ ದೇವಸ್ಥಾನಕ್ಕೆ ಹೋದರು. ದರ್ಶನ್ ಹೆಸರಲ್ಲೇ ಅರ್ಚನೆ ಮಾಡಿಸಿದ್ರು. ಅವರ ತಾಯಿ ಅಂದರೆ ಪವಿತ್ರ ಗೌಡ ತಾಯಿಯೇ ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸೋದು ನೋಡಿದರೆ ಇದು ಇಲ್ಲಿಗೆ ನಿಲ್ಲುವಾಗೆ ಕಾಣ್ತಾ ಇಲ್ಲ. ಏನೆಲ್ಲ ಆಯ್ತು ಇವತ್ತು ಬೆಳಗಿನಿಂದ ಬನ್ನಿ ನೋಡು.
179 ದಿನದ ಜೈಲು ವಾಸಕ್ಕೆ ಮುಕ್ತಿ. ಕಡಿಮೆಯಾಗಿಲ್ಲ ದರ್ಶನ್ ಮೇಲಿನ ಪ್ರೀತಿ. ರೇಣುಕಾಸ್ವಾಮಿ ಕೇಸಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿದ್ದಾರೆ. ಜೂನ್ 11ರಂದು ಅರೆಸ್ಟ್ ಆಗಿದ್ದ ಸುಬ್ಬಿ ಜೂನ್ 20ರಂದು ಜೈಲು ಸೇರಿದ್ರು. ಬರೋಬ್ಬರಿ 179 ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ವಿಶೇಷ ಅಂದ್ರೆ ಮತ್ತೋರ್ವ ಆರೋಪಿ ಪ್ರದೋಷ್ ಸೆಕ್ಯೂರಿಟಿ ಗಾರ್ಡ್ ತರಹ ಬೆನ್ನ ಹಿಂದೆಯೇ ಇದ್ದಿದ್ದು ಕಂಡುಬಂತು. ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ಹೊರಬರುವಾಗ ನಗುನಗುತ್ತಿದ್ರು. ಬಳಿಕ ಅಮ್ಮನ ಮಡಿಲಲ್ಲಿ ಮಲಗಿ ಬಿಕ್ಕಿ ಬಿಕ್ಕಿಯಾದ್ರು. ಮಗಳಿಗೆ ತಾಯಿ ಭಾಗ್ಯಮ್ಮ ಧೈರ್ಯ ತುಂಬಿದ್ರು. ಪವಿತ್ರ ಸೀದಾ ಮನೆಗೆ ಹೋಗ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಮನೆಗೆ ತೆರಳದೆ ವಜ್ರ ಮುನೇಶ್ವರ ದೇವಸ್ಥಾನಕ್ಕೆ ಹೋದ್ರು. ತಲಘಟ್ಟಪುರದಲ್ಲಿರುವ ದೇವಸ್ಥಾನದಲ್ಲಿ ಪವಿತ್ರ ತೀರ್ಥ ಸ್ನಾನ ಮಾಡಿ ದೇವರಿಗೆ ಹೂವು, ಕಾಯಿ, ಅಗರಬತ್ತಿ, ನಿಂಬೆಹಣ್ಣು ಸಮೇತ ವಿಶೇಷ ಪೂಜೆ ಮಾಡಿದ್ರು. ಪವಿತ್ರ ಗೌಡ ದೇವಾಲಯದಲ್ಲಿ ಕುಟುಂಬದ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಕೊನೆಯಲ್ಲಿ ದರ್ಶನ್ ಹೆಸರನ್ನ ಕೂಡ ಪವಿತ್ರ ತಾಯಿ ಭಾಗ್ಯಮ್ಮ ಪೂಜಾರಿಗಳಿಗೆ ಹೇಳಿದ್ರು. ಹೀಗಾಗಿ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಲಾಯಿತು. ಇದನ್ನೆಲ್ಲ ಗಮನಿಸಿದ್ರೆ ಸುಬ್ಬಿಗೆ ದರ್ಶನ್ ಮೇಲಿನ ಪ್ರೀತಿ ಕಮ್ಮಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ವಜ್ರ ಮುನೇಶ್ವರ ಸ್ವಾಮಿ ಪವಿತ್ರ ಗೌಡ ತಾಯಿ ಮನೆ ದೇವರು. ಭಾಗ್ಯಮ್ಮ ಸಂಕಟ ಬಂದಾಗ ಸಮಸ್ಯೆ ನಿವಾರಣೆಗೆ ಸದಾ ಮುನೇಶ್ವರನ ಮೊರೆ ಹೋಗ್ತಾ ಇದ್ರು. ಮಗಳು ಬಿಡುಗಡೆ ಆಗುವಂತೆ ಹರಕೆ ಮಾಡಿಕೊಂಡಿದ್ರು. ಮಗಳಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದಕ್ಕೆ ಮಗಳ ಕೈಯಲ್ಲೇ ಹರಕೆ ತೀರಿಸಿದ್ದಾರೆ. ಶ್ರೀಪಾದ್ ಜೊತೆ ಶ್ರೀಲಕ್ಷ್ಮಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ದರ್ಶನ್ ಆ್ಯಂಡ್ ಟೀಮ್ 17 ಜನರ ಪೈಕಿ 12 ಜನ ರಿಲೀಸ್ ಆಗಿದ್ದಾರೆ. ಯಾಕಾಯಿತು ಎಲ್ಲವೂ? ಯಾಕಂದರೆ ರೇಣುಕಾಸ್ವಾಮಿ ಎನ್ನುವಾತ ಒಂದು ಮೆಸೇಜ್ ಕಳಿಸಿದ್ದ ಪವಿತ್ರ ಗೌಡಗೆ. ಪವಿತ್ರ ಗೌಡ ಅದನ್ನು ನೆಕ್ಸ್ಟ್ ದರ್ಶನ್ಗೆ ತೋರಿಸಿದ್ರು. ಗಲಾಟೆ ಆಯಿತು, ಒದೆ ತಿಂದರು, ಆತ ಸತ್ತೋಗ್ಬಿಟ್ಟ. ಈ ನಡುವೆ ದರ್ಶನ್ ಜೈಲಿಗೆ ಹೋದರು. 6 ತಿಂಗಳ ಕಾಲ ಜೈಲಲ್ಲಿದ್ದರು. 45 ದಿನಗಳ ಕಾಲ ಮಧ್ಯಂತರ ಬೇಲ್ ಮೇಲೆ ಹೊರಗೆ ಬಂದರು. ಈ ಸಂದರ್ಭದಲ್ಲಿ ದರ್ಶನ ಪತ್ನಿ ವಿಜಯಲಕ್ಷ್ಮಿ ಎಲ್ಲ ಕಡೆ ಓಡಾಡಿ ದೇವಸ್ಥಾನ ಎಲ್ಲ ಸುತ್ತಾಡಿ ಗಂಡ ಹೊರಗೆ ಬಂದರೆ ಸಾಕು ಅಂತ ಹೇಳಿ ಲಾಯರ್ಗಳನ್ನೆಲ್ಲ ನೇಮಿಸಿ ಗಂಡ ಹೊರಗೆ ಬಂದಿದ್ದಾನೆ. ಇನ್ನಾದರೂ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಸಂಸಾರ ಚೆನ್ನಾಗಿ ಸಾಗತ್ತೆ. ಪವಿತ್ರ ಗೌಡ ಈ ಫ್ಯಾಮಿಲಿಯಿಂದ ಬಹುಶಃ ದೂರ ಹೋಗಬಹುದೇನೋ, ಎಲ್ಲರೂ ತಮ್ಮ ತಮ್ಮ ಲಿಮಿಟೇಷನನ್ನು ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ರೆ ಎಲ್ಲ ಉಲ್ಟಾಯ್ತು. ಇವತ್ತು ಜೈಲಿಂದ ಹೊರಬಂದಂತಹ ಪವಿತ್ರ ಗೌಡ ನೇರವಾಗಿ ದೇವಸ್ಥಾನಕ್ಕೆ ಹೋದರು. ದರ್ಶನ್ ಹೆಸರಲ್ಲೇ ಅರ್ಚನೆ ಮಾಡಿಸಿದ್ರು. ಅವರ ತಾಯಿ ಅಂದರೆ ಪವಿತ್ರ ಗೌಡ ತಾಯಿಯೇ ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸೋದು ನೋಡಿದರೆ ಇದು ಇಲ್ಲಿಗೆ ನಿಲ್ಲುವಾಗೆ ಕಾಣ್ತಾ ಇಲ್ಲ. ಏನೆಲ್ಲ ಆಯ್ತು ಇವತ್ತು ಬೆಳಗಿನಿಂದ ಬನ್ನಿ ನೋಡು. ಸುಬ್ಬಿಯ 179 ದಿನದ ಜೈಲು ವಾಸಕ್ಕೆ ಮುಕ್ತಿ. ಕಡಿಮೆಯಾಗಿಲ್ಲ ದರ್ಶನ್ ಮೇಲಿನ ಪ್ರೀತಿ. ರೇಣುಕಾಸ್ವಾಮಿ ಕೇಸಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಕೊನೆಗೂ ರಿಲೀಸ್ ಆಗಿದ್ದಾರೆ. ಜೂನ್ 11ರಂದು ಅರೆಸ್ಟ್ ಆಗಿದ್ದ